ಸ್ನೇಹಿತರೆ, ಕೆಲವೊಂದು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಕೊಡುವಂತಹ ಪ್ರಸಾದನ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಹಾಗೆ ಭಕ್ತಿಯಿಂದ ಅದನ್ನ ತಗೊತಾರೆ. ಇನ್ನು ಕೆಲವೊಬ್ಬರು ಪ್ರಶ್ನೆ ಕೇಳೋರು ಇರ್ತಾರೆ, ಯಾಕೆ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ, ಬಂದವರು ಹೊಟ್ಟೆ ಹಸಿವಿಂದ ಹೋಗಬಾರ್ದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಕೆಲವೊಮ್ಮೆ ವಾದ ವಿವಾದಗಳು ಕೂಡ ನಡೀತಾ ಇರುತ್ತೆ. ಸೊ ಬನ್ನಿ ಇವತ್ತು ಈ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ನಿಮಗೆ ಪೂಜೆ ನಂತರ ಪ್ರಸಾದನ ಯಾಕೆ ವಿತರಿಸ್ತಾರೆ, ಅಲ್ಲಿನ ಒಂದು ಅಸಲಿ ಸತ್ಯ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳಿಗೆ ತಂದೆ ಆದ ಕಟ್ಟುನಿಟ್ಟಿನ ನಿಯಮಗಳಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಪೂಜೆಯ ಕೊನೆಯಲ್ಲಿ ದೇವರಿಗೆ ನೈವೇದ್ಯನ ಅರ್ಪಿಸುವುದು ಮತ್ತು ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ಎಲ್ರಿಗೂ ಕೂಡ ವಿತರಿಸುವಂಥದ್ದು. ಪೂಜೆ ಮುಗಿದ ನಂತರ ಪ್ರಸಾದವನ್ನು ಇತರರಿಗೆ ಹಂಚಿ ತಾವು ಸೇವಿಸಿದಾಗ ಮಾತ್ರ ಆ ಪೂಜೆಯ ಸಂಪೂರ್ಣ ಫಲವನ್ನು ನೀಡುತ್ತದೆ ಅಂತ ಹೇಳಿ ನಂಬಲಾಗಿದೆ. ಪ್ರಸಾದದ ಸ್ವೀಕಾರದಿಂದ ಮಾನಸಿಕ ಶಾಂತಿ ಮಾತ್ರ ಅಲ್ಲದೆ ದೈಹಿಕ ಕಾಯಿಲೆಗಳಿಗೂ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಭಗವದ್ಗೀತೆಯಲ್ಲೂ ಕೂಡ ಪ್ರಸಾದದ ಮಹತ್ವವನ್ನು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಅಷ್ಟಕ್ಕೂ ಪ್ರಸಾದ ಅಂದರೆ ಏನು, ಅದರ ಆಧ್ಯಾತ್ಮಿಕ ಹಿನ್ನೆಲೆ ಏನು, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದೂ ಸಂಪ್ರದಾಯದಲ್ಲಿ ಪ್ರಸಾದ ಅಂದರೆ ಏನು ಅಂತ ಕೇಳೋದಾದರೆ, ಸನಾತನ ಸಂಪ್ರದಾಯದಲ್ಲಿ ಭಕ್ತರು ದೇವರಿಗೆ ಸಂಪೂರ್ಣ ಭಕ್ತಿ, ಪ್ರೀತಿ ಮತ್ತು ಶ್ರದ್ಧೆಯಿಂದ ಅರ್ಪಿಸುವ ಪವಿತ್ರ ಆಹಾರವನ್ನು ನೈವೇದ್ಯ ಅಂತ ಹೇಳಲಾಗಿತ್ತು. ದೇವರಿಗೆ ಅರ್ಪಿಸಿದ ನಂತರ ಅದೇ ಆಹಾರವು ದೇವರ ಆಶೀರ್ವಾದವಾಗಿ ಬದಲಾಗುತ್ತದೆ. ಅದನ್ನೇ ಪ್ರಸಾದ ಎನ್ನಲಾಗುತ್ತದೆ. ಧಾರ್ಮಿಕ ನಿಯಮಗಳನ್ನು ಪಾಲಿಸಿ ಅತ್ಯಂತ ಮಡಿ ಹಾಗೂ ಭಕ್ತಿಯಿಂದ ಸಿದ್ಧಪಡಿಸಿದ ನೈವೇದ್ಯವನ್ನು ಮಾತ್ರ ದೇವರು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಇನ್ನು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮೂಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಪೂಜೆ ಸಮಯದಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಪಡಿಸುವ ಮಂತ್ರಗಳು ಆ ಆಹಾರದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ತುಂಬುತ್ತವೆ. ಇದರಿಂದ ಪ್ರಸಾದವು ಕೇವಲ ಸಾಮಾನ್ಯ ಆಹಾರವಾಗಿರದೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಆಗುತ್ತೆ. ಇದನ್ನು ಸ್ವೀಕರಿಸುವುದರಿಂದ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ದೂರ ಆಗಿ ಅಪಾರ ಮಾನಸಿಕ ಶಾಂತಿ ದೊರೆಯುತ್ತದೆ ಹಾಗೂ ವ್ಯಕ್ತಿಯು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿಯಾಗುತ್ತದೆ. ಇನ್ನು ಭಗವದ್ಗೀತೆ ಸಾರುವ ಪ್ರಸಾದದ ಮಹಿಮೆ ಏನಂತ ಕೇಳೋದಾದರೆ, ಶ್ರೀಮನ್ ಭಗವದ್ಗೀತೆ 3ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಪ್ರಸಾದದ ಮಹತ್ವವನ್ನು ಹೇಳಿದ್ದಾನೆ. ಅಂದರೆ ಯಜ್ಞ ಅಥವಾ ಪೂಜೆಯ ಮೂಲಕ ದೇವರಿಗೆ ಮೊದಲು ಅರ್ಪಿಸಿ ನಂತರ ಉಳಿದ ಆಹಾರವನ್ನು ಅಂದರೆ ಪ್ರಸಾದ ಸೇವಿಸುವ ಸಜ್ಜನರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗ್ತಾರೆ. ಆದರೆ ಯಾರು ದೇವರಿಗೆ ಅರ್ಪಿಸದೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ತಮಗೋಸ್ಕರ ಮಾತ್ರ ಆಹಾರವನ್ನು ಬೇಯಿಸಿ ತಿನ್ನುತ್ತಾರೋ ಅವರು ಪಾಪವನ್ನೇ ಹೂಣುತ್ತಾರೆ ಅಂತ ಹೇಳಲಾಗಿದೆ. ಪ್ರಸಾದ ವಿತರಣೆಯು ನಮ್ಮಲ್ಲಿರುವ ಸ್ವಾರ್ಥವನ್ನು ದೂರ ಮಾಡಿ ಹಂಚಿ ಉಣ್ಣುವ ಉದಾತ್ತ ಗುಣವನ್ನು ಕಲಿಸುತ್ತೆ. ಆದ್ದರಿಂದಲೇ ಯಾವುದೇ ಪೂಜೆಯ ನಂತರ ಪ್ರಸಾದವನ್ನು ಮರೆಯದೆ ಇತರರಿಗೆ ವಿತರಿಸಿ ತಾವು ಭಕ್ತಿಯಿಂದ ಸ್ವೀಕರಿಸುವುದು ಧರ್ಮದ ದೃಷ್ಟಿಯಿಂದ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಐ ಹೋಪ್ ನಾನು ಇವತ್ತು ಹೇಳಿದಂತಹ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಸ್ನೇಹಿತರೆ, ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.